ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜಿಸಿರುವ ಸುವರ್ಣ ಶಿಕ್ಷಣ ಮೇಳಕ್ಕೆ ಇವತ್ತು ಕೊನೆಯ ದಿನ. 2 ದಿನದ ಎಕ್ಸ್ಪೋಗೆ ನಿನ್ನೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಬೆಳಿಗ್ಗೆ 10 ರಿಂದ ಸಂಜೆ 6ರವರೆಗೆ ಈ ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ. ಪರೀಕ್ಷೆ ಮುಗಿಸಿ ಮುಂದೆ ಏನು ಮಾಡಬೇಕು ಅಂತ ಗೊಂದಲದಲ್ಲಿರುವ ವಿದ್ಯಾರ್ಥಿಗಳಿಗೆ ಸುವರ್ಣ ನ್ಯೂಸ್ ಕನ್ನಡಪ್ರಭ ಆಯೋಜಿಸಿರೋ ಸುವರ್ಣ ಶಿಕ್ಷಣ ಮಹಾಮೇಳ ಒಂದು ಸುವರ್ಣ ಅವಕಾಶ ನೀಡ್ತಾ ಇದೆ. 100ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗೋ ಎಜುಕೇಷನ್ ಎಕ್ಸ್ಪೋದಲ್ಲಿ 800ಕ್ಕೂ ಹೆಚ್ಚು ಕೋರ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. IAS ಕೋಚಿಂಗ್ ಬಗ್ಗೆ ಕೂಡ ಈ ಎಕ್ಸ್ಪೋದಲ್ಲಿ ತಜ್ಞರು ಮಾಹಿತಿಯನ್ನು ಕೊಡ್ತಾರೆ. ಬೆಂಗಳೂರಿನ ಮಲ್ಲೇಶ್ವರದ ಸರ್ಕಾರಿ ಶಾಲಾ ಮೈದಾನಕ್ಕೆ ಬನ್ನಿ. ಸುವರ್ಣ ಶಿಕ್ಷಣ ಮೇಳದಲ್ಲಿ ಭವಿಷ್ಯದ ಹೊಸ ಹಾದಿಯನ್ನು ಆಯ್ಕೆ ಮಾಡಿ. ಉಚಿತ ಪ್ರವೇಶ ಇದೆ, ತಪ್ಪದೇ ಭಾಗವಹಿಸಿ. ಇಂಜಿನಿಯರಿಂಗ್, ಮೆಡಿಕಲ್, ಕೃಷಿ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳ ಬಗ್ಗೆ ನುರಿತ ತಜ್ಞರು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜನೆ ಮಾಡಿರುವಂತಹ ಸುವರ್ಣ ಶಿಕ್ಷಣ ಎಜುಕೇಷನ್ ಎಕ್ಸ್ಪೋ ಇವತ್ತು 2ನೇ ದಿನ. ಹೀಗಾಗಿ ಮಲ್ಲೇಶ್ವರಂ ಸರ್ಕಾರಿ ಶಾಲೆ ಆಟದ ಮೈದಾನದಲ್ಲಿ ಈ ಒಂದು ಎಕ್ಸ್ಪೋವನ್ನು ಆಯೋಜನೆ ಮಾಡಿರುವಂಥದ್ದು. ಇವತ್ತು 2ನೇ ದಿನ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪೇರೆಂಟ್ಸ್ ಮತ್ತು ಮಕ್ಕಳು ಸಾಕಷ್ಟು ಈ ಒಂದು ಎಕ್ಸ್ಪೋಗೆ ವಿಸಿಟ್ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿ ಕ್ರೌಡ್ ಇದೆ ಅನ್ನುವಂಥದ್ದು, ಯಾಕೆಂತಂದರೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಜನರು ಈ ಒಂದು ಎಕ್ಸ್ಪೋಗೆ ಭೇಟಿಯನ್ನು ಕೊಟ್ಟಿದ್ರು. ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇರುವಂಥದ್ದು. ಈಗ ಸಾಕಷ್ಟು ಅಂದರೆ ಈಗ ಮಧ್ಯಾಹ್ನ 1 ಗಂಟೆ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಜನರು ಮಕ್ಕಳು ತಮ್ಮ ಪೇರೆಂಟ್ಸ್ ಜೊತೆ ಬಂದಿರುವಂಥದ್ದು. ಅಂದರೆ PUC ಆದ ನಂತರ ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕು, ಜೊತೆಗೆ ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಂಡ್ರೆ ಮುಂದೆ ನಾವು ಯಾವ ಕೆಲಸಕ್ಕೆ ಸೇರ್ಬೋದು ಅನ್ನುವಂಥ ಒಂದು ಸಮಗ್ರವಾದಂಥ ಮಾರ್ಗದರ್ಶಕರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು. ನುರಿತ ಶಿಕ್ಷಣ ತಜ್ಞರು ಕೂಡ ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗಿರುವಂಥದ್ದು. 50ಕ್ಕೂ ಹೆಚ್ಚು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳು ಈ ಒಂದು ಎಕ್ಸ್ಪೋದಲ್ಲಿ ಭಾಗವಹಿಸಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪೇರೆಂಟ್ಸು ಮತ್ತು ಮಕ್ಕಳು ಮಾಹಿತಿಯನ್ನು ತೆಗೆದುಕೊಳ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಆಯಾ ಕಾಲೇಜಿನ ಸಿಬ್ಬಂದಿಗಳು ಏನು ಅವ್ರಿಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ಆಗಿರ್ಬೋದು, ಮತ್ತು ಮೆಡಿಕಲ್, ಡೆಂಟಲ್, ಕೃಷಿ, ಬೇರೆ ಬೇರೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾ ಇರುವಂಥದ್ದು. ಅಂದರೆ ಯಾವ ಕೋರ್ಸ್ ಮಾಡಿದರೆ ಬೇಗ ಜಾಬ್ ಸಿಗುತ್ತೆ, ಜಾಬ್ ಆಪರ್ಚುನಿಟಿ ಇದೆ ಅನ್ನುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಕೂಡ ಸಾಕಷ್ಟು ಕ್ರೌಡ್ ಇದೆ. ಅಂದರೆ ಸುಮಾರು 50ಕ್ಕೂ ಹೆಚ್ಚು ಈ ಒಂದು ಎಜುಕೇಷನ್ ಸಂಸ್ಥೆಗಳು ಬಂದಿರುವಂಥದ್ದು. ಹೀಗಾಗಿ ಈ ಬಾರಿ ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂಥದ್ದು ಕಾಲೇಜು ಶಿಕ್ಷಣ ಸಂಸ್ಥೆಗಳು ಸಿಬ್ಬಂದಿಗಳೇ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂಥದ್ದು. ಯಾಕೆಂತಂದರೆ ಇವತ್ತು ಕೊನೆ ದಿನ ಎಕ್ಸ್ಪೋಗೆ ಸಂಜೆ 6 ಗಂಟೆವರೆಗೂ ಉಚಿತವಾಗಿ ಒಂದು ಪ್ರವೇಶ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಕೂಡ ಮಕ್ಕಳು ಮತ್ತು ಪೋಷಕರು ಬರುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.